ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪತ್ನಿಗೆ ಎಸ್ಐಟಿ ಅಧಿಕಾರಿಗಳು ಬುಲಾವಣೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅನಾಮಿಕ ವ್ಯಕ್ತಿ ಅಂತ ಹೇಳ್ಕೊಂಡು ಬಂದು ಮಾಸ್ಕ್ ಮ್ಯಾನ್ ಆಗಿ ನೇರವಾಗಿ ಧರ್ಮಸ್ಥಳದಲ್ಲಿ ಒಂದಷ್ಟು ಜಾಗಗಳನ್ನು ತೋರಿಸಿ ಇಲ್ಲೇ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದಂತ ಚಿನ್ನಯ್ಯ ಆಲಿಯಾಸ್ ಚೆನ್ನ ಆಲಿಯಾಸ್ ಭೀಮಳ ಪತ್ನಿಗೆ ಈಗ ಎಸ್ಐಟಿ ಬುಲಾವಣೆ ಕೊಟ್ಟಿದೆ. ಹಾಜರಾಗೋಕೆ ಸೂಚನೆಯನ್ನ ಕೊಟ್ಟಿದೆ. ಚಿನ್ನಯ್ಯ ಹಣ ವರ್ಗಾವಣೆ ಆದ ಬಗ್ಗೆ ವಿಚಾರಣೆ ನಡೆಯುತ್ತೆ. ಚೆನ್ನ ಹಣ ಪಡೆದಿದ್ದು ಪತ್ನಿಗೆ ತಿಳಿದ ಬಗ್ಗೆ ಮಾಹಿತಿ ಇದೆ. ಚೆನ್ನನ ಬ್ಯಾಂಕ್ ಖಾತೆ ವಿವರ ಹಿಡಿದು ವಿಚಾರಣೆಯನ್ನು ನಡೆಸೋರಿದ್ದಾರೆ. ಚಿನ್ನಯ್ಯ ಪತ್ನಿ ವಿಚಾರಣೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಚಿನ್ನಯ್ಯ ಏನೂ ತಪ್ಪು ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಆತನ ಪತ್ನಿ ಹೇಳ್ತಾ ಇದ್ರು. ಈಗ ಆಕೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಬುಲಾವಣೆ ಕೊಟ್ಟಿದ್ದಾರೆ. ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡ್ತಾರೆ, ಕೆಲ ಪ್ರಶ್ನೆಗಳನ್ನ ಕೇಳ್ತಾರೆ ಚೆನ್ನನ ಪತ್ನಿಗೆ. ಈ ನಿಟ್ಟಿನಲ್ಲಿ ಈಗ ನೋಟಿಸನ್ನು ನೀಡಿದ್ದಾರೆ. ನೇರವಾಗಿ ಚೆನ್ನನ ಪತ್ನಿಗೆ ಅಧಿಕಾರಿಗಳು ನಮ್ಮ ಮುಂದೆ ಬರಬೇಕು, ತಾವು ಹಾಜರಾಗಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಹಣದ ವ್ಯವಹಾರ, ವಹಿವಾಟು, ಏನೆಲ್ಲ ವ್ಯವಹಾರವನ್ನು ಚೆನ್ನ ಮಾಡ್ತಿದ್ದ ಎಂಬ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಚೆನ್ನನ ಪತ್ನಿಯಿಂದ ಇನ್ನಷ್ಟು ಬಿಗಿ ಆಗ್ತಾ ಇದೆ ಉರುಳು. ಈಗ ಚೆನ್ನನಿಗೆ ಚೆನ್ನನ ಜೊತೆಗಿದ್ದಂಥವ್ರನ್ನ ಕರೆಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅದರ ಪೈಕಿ ಈಗ ಆತನ ಹೆಂಡತಿಯ ಪತ್ನಿಯ ಸರದಿ. ಪತ್ನಿಗೆ ನೋಟಿಸನ್ನು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗುವಂತೆ. ನಿಮಗೆ ದುಡ್ಡು ಕಾಸು ಎಲ್ಲಿಂದ ಬರ್ತಾ ಇತ್ತು, ಯಾರು ಕೊಡ್ತಾ ಇದ್ರು, ಹಣದ ವ್ಯವಹಾರ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಕಲೆ ಹಾಕ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಈಗ ಚೆನ್ನನ ಪತ್ನಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೈನಲ್ಲಿ ಇಟ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಮಾಹಿತಿ. ಮಧುಸೂದನ್, ಖಂಡಿತವಾಗ್ಲೂ ತಮಿಳುನಾಡಿನ ಚಿಕ್ಕರಸಂಪಾಳ್ಯದಲ್ಲಿರುವಂತಹ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಅವರಿಗೆ ಈಗ ಎಸ್ಐಟಿ ಅಧಿಕಾರಿಗಳು ಬುಲಾವನ್ನ ನೀಡಬಹುದು. ಬೆಳ್ತಂಗಡಿಯ ಎಸ್ಐಟಿ ಅಧಿಕಾರಿಗಳು ಸದ್ಯ ಈಗ ಬುಲಾವನ್ನ ನೀಡಿದ್ದಾರೆ. ಚಿನ್ನಯ್ಯ ಹಾಗೂ ಆತನ ಪತ್ನಿ ಮಲ್ಲಿಕಾ ಅವರ ಅಕೌಂಟಿಗೆ ಯಾವ್ಯಾವ ಹಂತದಲ್ಲಿ ಹಣ ಬಂದಿದೆ ಎಂಬುದರ ಕುರಿತಂತೆ ಅವರು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ್ದಾರೆ. ಇದ್ರ ಜೊತೆಗೆ ಚಿನ್ನಯ್ಯ ಅವರಿಗೆ ಕೈ ಮೂಲಕವಂದ್ರೆ ಬೈ ಹ್ಯಾಂಡ್ ಕೂಡ ಹಣ ಸಂದಾಯ ಆಗಿದೆ. ಸುಮಾರು 4 ಲಕ್ಷಕ್ಕೂ ಅಧಿಕ ಹಣ ಅವ್ರ ಕೈ ಸೇರಿದೆ. ಆ ಕಾರಣಕ್ಕಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಮತ್ತೊಮ್ಮೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಕೂಗು ಕೇಳಿ ಬಂದಿದೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಬೆಳ್ತಂಗಡಿಯ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಅವರಿಗೆ ಬುಲಾವನ್ನ ನೀಡಿದ್ದಾರೆ. ಸದ್ಯ ಈಗ ತಮಿಳುನಾಡಿನ ಚಿಕ್ಕರಸಂಪಾಳ್ಯದಲ್ಲಿ ಇರುವ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಯಾವಾಗ ಹೋಗ್ತಾರೆ ಅಥವಾ ಅದಕ್ಕಾಗಿ ಮತ್ತೊಂದು ದಿನಾಂಕವನ್ನ ಕೇಳಿದ್ದಾರಾ ಎಂಬುದನ್ನು ಕೂಡ ಕಾದು ನೋಡ್ಬೇಕು. ಇನ್ನು ಈಗಾಗಲೇ ಚಿಕ್ಕರಸಂಪಾಳ್ಯದಲ್ಲಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಧರ್ಮಸ್ಥಳದಲ್ಲಿದ್ದಂತಹ ಅಕೌಂಟ್ ಪುಸ್ತಕ, ಎರಡೂ ಪುಸ್ತಕಗಳನ್ನು ಕೂಡ ಅವರು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ವಿವಿಧ ಹಂತಗಳಲ್ಲಿ ಹಣ ಸಂದಾಯ ಆಗಿರೋದು ಎಸ್ಐಟಿ ಅಧಿಕಾರಿಗಳಿಗೆ ತಿಳಿದು ಬಂದಿದೆ. 5,000ದಿಂದ ಹಿಡಿದು 70,000ದವರೆಗೂ ಕೂಡ ಹಣ ಸಂದಾಯ ಆಗಿದೆ. ಇದ್ರ ಜೊತೆಗೆ ಅಲ್ಲಿ ಅಂದ್ರೆ ಚಿಕ್ಕರಸಂಪಾಳ್ಯದಲ್ಲಿರುವಂತಹ ಅವರ ಮನೆಗೆ ತೆರಳಿ ಹಲವರು 4 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಈ ಕಾರಣಕ್ಕಾಗಿ ಚಿನ್ನಯ್ಯ ಹಾಗೂ ಅವರ ಪತ್ನಿ ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸುವ ಉದ್ದೇಶದಿಂದಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಮಲ್ಲಿಕಾ ಅವರಿಗೆ ಬುಲಾವನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.